ಇನ್ನು ಡಿಕೆ ಶಿವಕುಮಾರ್ ವಿರುದ್ಧವೇ ಸಮರ ಸಾರಿದ್ದಾರೆ ಕೈ ಹಿರಿಯ ಸಚಿವರು. ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ನಡೆ ಬಗ್ಗೆ ನಾಯಕರು ಅಸಮಾಧಾನ ತೋಡಿಕೊಂಡಿದ್ದಾರೆ. ಜಾರಕಿಹೊಳಿ, ಕೆಎನ್ ರಾಜಣ್ಣ ಇವರೆಲ್ಲರೂ ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇತ್ತ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಈ ಸಚಿವರುಗಳು ಮುಗಿಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ದಲಿತ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ವಿರುದ್ಧವೂ ಲಾಬಿ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕೆಎನ್ ರಾಜಣ್ಣ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡು ಅದರಲ್ಲಿ ಸ್ಪಷ್ಟವಾಗಿತ್ತು. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿವರೆಗೆ ಎಲ್ಲವೂ ಕೂಡ ಈ ಒಂದು 4 ಗೋಡೆಗಳ ಒಳಗಡೆ ನಡೀತಾ ಇತ್ತು. ಈಗ ನೋಡಿದ್ರೆ ಎಲ್ಲವೂ ಬಹಿರಂಗ ಆಗಿದೆ ಅಂತ ಹೇಳಿ. ಓಕೆ, ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಎಲ್ಲವೂ ಇಲ್ಲಿವರೆಗೆ 4 ಗೋಡೆಗಳ ಒಳಗೆ ನಡೀತಾ ಇತ್ತು. ಇಂಟರ್ನಲ್ ಡೆಮೋಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಹಾಗಾಗಿ ನಾವು ಏನು ಬೇಕಾದರೂ ಮಾತಾಡಬಹುದು, ಅದು ಪಕ್ಷದ ನೆಲೆಗಟ್ಟಿನಲ್ಲಿ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು. ಆದರೆ ಈಗ ಎಲ್ಲರೂ ಆ 4 ಗೋಡೆಯಿಂದ ಹೊರಬಂದು ಮಾತಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರಾಜಣ್ಣ ಅವರು ಮಾತಾಡಿದ್ರು, ನಾವು ಸಾಹುಕಾರ ಜೊತೆ ಎಲ್ಲ ಮಾತಾಡೋದಿಲ್ಲ ಅಂತ ಹೇಳಿದರು. ಸೊ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಬಣ ರೆಡಿಯಾಗಿದೆ. ಅದು ಮುಖ್ಯಮಂತ್ರಿಗಳ ಬಣ. ಅದು ಮುಖ್ಯಮಂತ್ರಿಗಳ ಜೊತೆ ಇರುವಂಥ ಕಾಣಿಸಿಕೊಂಡಿರುವ, ಗುರುತಿಸಿಕೊಂಡಿರುವ ಒಂದಷ್ಟು ಜನ ಸಚಿವರು, ಅದರಲ್ಲಿ ಪರಮೇಶ್ವರ್ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಲಾಬಿ ಮಾಡ್ತಾ ಇದ್ದಾರೆ. ಯಾಕೆ? ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ. ಹರೀಶ್ ಇದ್ರ ಬಗ್ಗೆ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಆಗಲೇ ನಾವು ಹೇಳ್ತಾ ಇದ್ವಿ, ಇಲ್ಲಿವರೆಗೆ 4 ಗೋಡೆಗಳ ಒಳಗಡೆ ಈ ವಿರೋಧಾಭಾಸ, ಅವ್ರ ಮೇಲೆ ಇವ್ರು ಎತ್ತು ಕಟ್ಟೋದು, ಇವ್ರ ಮೇಲೆ ಅವ್ರು ಎತ್ತು ಕಟ್ಟೋದು ಎಲ್ಲ ನಡೀತಾ ಇತ್ತು. ಈಗ ಎಲ್ಲಾನು ಬಹಿರಂಗ ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ. ಖಂಡಿತವಾಗಿ. ಯಾಕಂತಂದ್ರೆ ಪ್ರಮುಖವಾಗಿರುವಂತಹ ಹಿರಿಯ 4 ಸಚಿವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರಕ್ಕೆ ತೊಡೆತಟ್ಟದಂತೆ ಕಾಣಿಸ್ತಾ ಇದೆ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೇರವಾಗಿ ಅಖಾಡಕ್ಕೆ ಇಳಿದಂತೆ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಮುಖ್ಯವಾಗಿ ಹೈಕಮಾಂಡ್ ನಾಯಕರ ಮುಂದೆ ಅಷ್ಟೇ ಅಲ್ಲ, ಬಹಿರಂಗವಾಗಿ ತಮ್ಮ ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಅದಷ್ಟೇ ಅಲ್ಲ, ಮತ್ತೊಬ್ಬ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಕೂಡ ವೇಣುಗೋಪಾಲ್ ಅವರ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸೊ ಡಿಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಸೊ ಒಂದ್ ರೀತಿಯಲ್ಲಿ ಕೂಡ ಎಲ್ಲವೂ ಕೂಡ ಅವರೇ ಕ್ರೆಡಿಟ್ ಪಡೆಯುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಕೂಡ ಎಐಸಿಸಿ ನಾಯಕರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಬೇರೆ ಮಹದೇವಪ್ಪ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಬಹಿರಂಗವಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿಯಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಅದಕ್ಕೆ ಟಾಂಗ್ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ನಿನ್ನೆ ಪರಮೇಶ್ವರ್ ಅವರು ಸೊ ಸಿದ್ದರಾಮಯ್ಯ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಲಿ ಅನ್ನುವಂತ ಸೊ ಮಾತನ್ನು ಕೂಡ ಆಡಿದ್ದಾರೆ. ಅದಷ್ಟೇ ಅಲ್ಲ, ಕೂಡ ಸಿಎಲ್ಪಿ ಸಭೆಯಲ್ಲಿ ಅವ್ರನ್ನ 5 ವರ್ಷಕ್ಕೆ ಕೂಡ ಎಲ್ಲ ಶಾಸಕರು ಆಯ್ಕೆ ಮಾಡಿರುವಂತದ್ದು. 2.5 ವರ್ಷಕ್ಕೆ ಅನ್ನುವಂಥದ್ದು ಯಾವುದೇ ರೀತಿಯ ಮಾಹಿತಿ ನಮಗೆ ಹೈಕಮಾಂಡ್ ಇಂದ ಕೊಟ್ಟಿಲ್ಲ. ಹಾಗಾಗಿ ಅವರು ದಾಖಲೆಯನ್ನು ಮುರಿಲಿ ಅನ್ನುವಂತ ಆಶಿಸ್ತೀವಿ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಸಿಎಂ ಗಾದಿ ಮೇಲೆ ಕಣ್ಣನ್ನಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡುವಂತ ಲೆಕ್ಕಾಚಾರದ ಭಾಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದಷ್ಟೇ ನೇರವಾಗಿ ಕೂಡ ಒಂದ್ ರೀತಿ ಎಂಬಿ ಪಾಟೀಲ್ ಅವರು ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಅಲ್ಲ 10 ವರ್ಷ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿರುವಂತದ್ದು. ಒಂದ್ ರೀತಿ ಎಲ್ಲ ಸೇರಿ ಡಿಕೆ ಶಿವಕುಮಾರ್ ಅವರಿಗೆ ವ್ಯೂಹ ತೋಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ 2.5 ವರ್ಷ ಅಲ್ಲ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಇರ್ತಾರೆ ಅನ್ನುವಂತ ಧ್ವನಿಯನ್ನ ಗಟ್ಟಿಗೊಳಿಸುವಂತ ಒಂದು ಪ್ರಯತ್ನದ ಭಾಗವಾಗಿ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.